ನಮ್ಮ ನಾಡು ನಮ್ಮ ಇತಿಹಾಸ ಕಾರ್ಯಕ್ರಮ ಹೇಗನ್ನಿಸ್ತು? ತುಂಬಾ ಅದ್ಭುತವಾಗಿತ್ತು. ಒಂದು ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ಗೊತ್ತಾಗಿದ್ದು, ನಮ್ಮ ಚರಿತ್ರೆ, ನಮ್ಮ ಪರಂಪರೆ ತುಂಬ ಇದೆ. ಸೊ ನಾವು ನಮ್ಮ ಶಾಲೆಗಳಲ್ಲಿ ಓದಬೇಕಿದ್ರೆ ಎಷ್ಟೊಂದು ಸರಿ ನಾವು ಬೇರೆದೆಲ್ಲ ನೋಡ್ತೀವಿ, ಬಟ್ ನಮ್ಮ ಬಗ್ಗೆನೇ ನಮಗೆ ಒಂದು ಏನು ಹಿಸ್ಟ್ರಿ ಏನಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಈ ಥರ ಒಂದು ವಿಚಾರಗಳನ್ನ ತಿಳ್ಕೊಂಡಾಗ ನಮಗೆ ಒಂದು ನಮ್ಮ ರಕ್ತ ಕುದಿಯುತ್ತೆ. ಓಕೆ, ನಮಗೂ ಎಲ್ಲ ಇದು ಮಾಡಬೇಕು, ನಾವು ತಿಳ್ಕೊಬೇಕು ಅಂತ. ನಾನು ಓದಿದ್ದೆಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ, ಬಟ್ ಬೆಂಗಳೂರಿಗೆ ಬರಬೇಕಿದ್ರೆ ಯಾವಾಗೂ ತಲೆಯಲ್ಲಿತ್ತು, ಬೆಂಗಳೂರಿಗೆ ಹೋದ್ರೂ ಕನ್ನಡ ಮಾತಾಡಬೇಕು, ನಮ್ಮ ಕನ್ನಡ ಇರಬೇಕು. ಬಿಕಾಸ್ ಇಲ್ಲಿ ಬಂದ ತಕ್ಷಣ ನಾವು ಊರಲ್ಲಿರುವಾಗ ಎಷ್ಟು ಕನ್ನಡ ಪದಗಳನ್ನ ಬಳಸ್ತೀವಿ, ಇಲ್ಲಿ ಬಂದಾಗ ಆ ಪದಗಳೆಲ್ಲ ಮರ್ತೋಗುತ್ತೆ ನಮಗೆ. ಯಾಕೆಂದರೆ ಇಲ್ಲಿರೋರ ಜೊತೆಯಲ್ಲಿ ಬೆರೆತು ನಮ್ಮ ಪದಗಳು, ನಮ್ಮ ಒಂದು ದಿನಚರಿಯಲ್ಲಿ ನಾವೆಲ್ಲ ಮರಿತಾ ಬರ್ತೀವಿ. ಸೊ ಇವೆಲ್ಲ ನೋಡಿದಾಗ ನಮಗೂ ಅನಿಸುತ್ತೆ ಎಷ್ಟೊಂದು ಸರಿ ನಾವು ಅದನ್ನು ಇನ್ನೂ ಜಾಸ್ತಿ ಮಾಡಬೇಕು. ನಾವು ಕನ್ನಡದಲ್ಲಿ ವ್ಲಾಗಿಂಗ್ ಮಾಡ್ತೀವಿ ಬೈಕ್ಗಳ ಬಗ್ಗೆ. ಸೊ ಇವೆಲ್ಲ ಮಾಡೋ ಒಂದು ಕಾರಣ ಕೂಡ ಇದೇ ಇರೋದು, ನಮ್ಮ ಕನ್ನಡ ಎಲ್ಲ ಕಡೆ ಬೆಳೀಲಿ ಅಂತ ಅನ್ನೋದು. ಸೊ ಈಗ ಈ ಪ್ರೋಗ್ರಾಮಲ್ಲಿ ನೋಡಿದಾಗಲೂ ತಿಳ್ಕೊಂಡಿದ್ದೇನೆಂದರೆ, ಮಕ್ಕಳಿಗೆ ಆ ಒಂದು ಅವರ ಸ್ಕೂಲಿಂದನೇ ಇವೆಲ್ಲ ಒಂದು ಕಲಿತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆ ಈ ವಿಚಾರ ಇನ್ನೂ ಹರಡಬೇಕು, ಈ ಥರ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಜಾಸ್ತಿ ಆಗಬೇಕು. ನಾವು ಖಂಡಿತವಾಗ್ಲೂ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ, ಮನಸಾರೆ ಸಪೋರ್ಟ್ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಒಂದು ಲಾಸ್ಟ್ ಕ್ವೆಶ್ಚನ್ನು, ನಮ್ಮ ಕನ್ನಡದ ರಾಜರು ಆಳ್ವಿಕೆ ಮಾಡಿದಂತಹ ಐತಿಹಾಸಿಕ ಸ್ಥಳಕ್ಕೆ, ಒಂದು ಸ್ಥಳಕ್ಕೆ ಬೈಕ್ ರೈಡ್ ಮಾಡಬೇಕು ಅಂದರೆ ಯಾವ ಸ್ಥಳ ಆಗಿ? ಆ ಥರ ಒಂದು ಜಾಗ ಆಯ್ಕೆ ಮಾಡೋದು ತುಂಬ ಕಷ್ಟ. ಬಟ್ ನಾನು ಮೈಸೂರು ನಮ್ಮ ಅವರು, ಸೊ ಮೈಸೂರನ್ನ ಇಷ್ಟಪಡ್ತೀನಿ. ಹಾಗೆ ಹಂಪಿ, ಈ ಥರ ಕೆಲವು ಜಾಗಗಳಿಗೆ ನಾನು ತುಂಬಾ ಇಷ್ಟಪಡ್ತೀನಿ ಹೋಗಲಿಕ್ಕೆ ಅಂತ ಹೇಳಿ. ಧನ್ಯವಾದ.